ನಿಮ್ಮನ್ನೆಲ್ಲ ನಗ್ಸೋದಿಕ್ಕೆ ಬರ್ತಾ ಇದ್ದಾರೆ ಹಳ್ಳಿಕಟ್ಟೆ ನಿಂಗಿ ಮತ್ತು ಬಸ್ಯಾಟಿ. ಹಳ್ಳಿ ಸುದ್ದಿ, ಡೆಲ್ಲಿ ಸುದ್ದಿ, ಗಲ್ಲಿ ಸುದ್ದಿ, ಸಿಲ್ಲಿ ಸುದ್ದಿ, ಎಲ್ಲಾರಕ್ಕೂ ಸ್ವಲ್ಪ ಗುದ್ದಿ, ನಾವು ಮಾತನಾಡೋ ಮಂದಿ, ಎಲ್ಲಾರಕ್ಕೂ ಗುದ್ದಿ ಗುದ್ದಿ ಮಾತನಾಡೋ ಮಂದಿ. ಕಟ್ಟೆ ಕಾಮಿಡಿ ಕಟ್ಟೆ, ಕಟ್ಟೆ ಕಾಮಿಡಿ ಕಟ್ಟೆ, ಕಟ್ಟೆ ಕಾಮಿಡಿ ಕಟ್ಟೆ, ಕಟ್ಟೆ ಕಟ್ಟೆ ಕಾಮಿಡಿ ಕಟ್ಟೆ. ಏನಪ್ಪ ಇದು? ಎಲ್ಲಿಗೆ ಬನ್ಯಾನು ಅನಾರ? ಇದು ಬೆಂಗಳೂರೇನ್ರಿ? ಹೌದ್ರಾ? ಸದ್ಯಪ್ಪ ಇಲ್ಲೇ ಬಂದಿನಲ್ಲ. ಇದು ಹೆಮ್ಮೆಯ ಕನ್ನಡತಿ ಕಾರ್ಯಕ್ರಮ ಏನ್ರಿ? ಹೌದ್ರಾ? ಹಾ 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 ಹಾ, ಚಲೋ ಆತು. ಏನು ಗದ್ದಲ್ರಿ ಇಲ್ಲಿ? ಗಾಡಿಗಳು ಬರೀ ಮೈ ಮೇಲೆ ಬರ್ತಾವ. ನಮ್ಮೂರಾಗ ಮುಂಜಾನೆ ಹೋದ್ ಬಸ್ಸು ಸಂಜೆ ತನಕ ಕಾಯ್ಬೇಕು, ಸಂಜೆ ಆದ್ರೂ ಬರುದಿಲ್ಲ. ಈ ನಿಂಗಿ ನನಗೆ ಲಗುನ ಬರಾಕ್ ಹೇಳಿ ಇನ್ನೂ ಬಂದಿಲ್ಲಲ್ಲ, ಎಲ್ಲಿ ಆತು? ತಡ್ರೆಕ್ಕಿಗೆ ಫೋನ್ ಮಾಡಿ. ಏನಿದು ರಿಂಗ್ ಟೋನ್ ಹಿಂಗ್ ಹಾಕೊಂಡಾಳ? ಬ್ಯಾಡ ಬ್ಯಾಡ ಅಂತ. ರಿಂಗ್ ಟೋನ್ ಅಲ್ಲಕಲ್ಲ, ಹಾ ಬ್ಯಾಡ ಅಂತ ಅಂದೆ. ಫೋನ್ ಮಾಡ್ಬೇಡ, ಇಲ್ಲೇ ಬಂದೆ ಬಿಟ್ಟೆ. ಯೋನ್ಲಾ ಗಂಡಸ್ತರ ಬೇಗ ಬಂದ್ಬಿಟ್ಟಿದ್ಯಾ? ಏ ಲಿಂಗಿ, ಅಲ್ಲ ನನಗ ಲಗುನ ಬರಾಕ್ ಹೇಳಿ ನೀ ಯಾಕೆ ಲೇಟ್ ಮಾಡಿದಿ? ಮೊನ್ನೆ ವಿಧಾನಸಭೆ ಒಳಗ ನಮ್ಮ ವಿಧಾನಸಭೆ ಅಧ್ಯಕ್ಷರು ಹೇಳಿಲ್ವಾ ಟೈಮ್ ಸೆನ್ಸ್ ಇರ್ಬೇಕು ಅಂತ? ಯಾಕೆ ನೀವು ಲೇಟ್ ಆಗಿ ಬಂದಿದ್ದು? ಅದು ನಾನು ಬರ್ಬೇಕಾರೆ ಕರಿ ಸೀರೆ ಉಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಇದು ಎಮ್ಮೆ ಕನ್ನಡತಿ ಪ್ರೋಗ್ರಾಮು, ನಾನು ಇದಕ್ಕೆ ಕರಿ ಸೀರೆ ಎಲ್ಲ ಉಡ್ಕೊ ಬರ್ಬಾರ್ದು ಅಂತ ಬ್ಯಾರೆ ಸೀರೆ ಉಡ್ಕೊ ಬರ್ದಕ್ಕೆ ಲೇಟ್ ಆಯ್ತು. ತಪ್ಪಾಯ್ತ್ರ? ಹೌದಾ? ಕ್ಷಮಿಸ್ಬಿಡ್ರಿ. ಇನ್ನ ಮ್ಯಾಲ ನೋಡ್ ನಿಂಗೆ ಟೈಮಿಗೆ ಕರೆಕ್ಟ್ ಆಗಿ ಬರಬೇಕು. ಟೈಮಿಗೆ ಬೀಜ ಬಿತ್ತಿದ್ರೇನೆ ಬೆಳೆ ಬರುದು. ಟೈಮಿಗೆ ಮಳೆ ಬಂದ್ರಲ್ವಾ ಬೀಜ ಬಿತ್ತದು? ನಿಂಗೆ ನಾವಿಲ್ಲಿ ಯಾಕೆ ಬಂದೀವಿ? ಯಾಕೆ ಬಂದಿವಿ ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ಲ. ನಾವಿಲ್ಲಿ ಯಾಕೆ ಬಂದಿವಪ್ಪ ಅಂದ್ರೆ ಇವತ್ತು ಮಹಿಳಾ ದಿನಾಚರಣೆ ನಡೀತೈತೆ. ಹೌದಾ? ಇವತ್ತು ನಮ್ಮ ಮಹಿಳೆಯರಿಗೆಲ್ಲ ಗೌರವಿಸಿ ಒಂದು ಸನ್ಮಾನ ಮಾಡ್ತಾವ್ರೆ. ಹೌದಾ? ನಾವು ಗಂಡಸರು ಲೆಕ್ಕಕ್ಕೆ ಇಲ್ಲ. ನೀವು ಗಂಡಸರನ್ನೆಲ್ಲ ನಾವು ಲೆಕ್ಕಕ್ಕೆ ಇಟ್ಟಿದ್ದಕ್ಕೆ ನಮ್ಮನ್ನ ಪಕ್ಕಕ್ಕೆ ಹಾಕ್ಬಿಟ್ರಲ್ಲ. ಗಂಡಸರು ನಮ್ಮ ಹೆಣ್ಮಕ್ಳ ಬಗ್ಗೆ ಬರೀ ಇಷ್ಟು ತಿಳ್ಕೊಂಡಾರೆ, ನಾವು ಬದಲಾಯಿಸಿದೀವಿ. ಏನ್ ಬದಲಾಯಿಸಿರಿ? ಹೆಣ್ಣು ಅಂತ ಅಂದ್ರೆ ಓ, ಬ್ಯೂಟಿ ಪಾರ್ಲರ್ ತೆರೆದಂತೆ. ನೋಡ್ರಪ್ಪ ಹಿಂಗ ಹೇಳ್ತಾವ್ರೆ. ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ಮೆಂಟ್ ಆಗಿ ಹೊಡಿತೀನಿ. ಏ ನಿಂಗೆ ಹಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಹೆಣ್ಣಂದ್ರೆ ಏನು ಗೊತ್ತಾ? ಹೆಣ್ಣು ಅಂದರೆ ಅಬಲೆ. ಅಬಲೆ ಅಲ್ಲ, ಅಬಲೆ ಅಂತ ಬಲೆ ಬೀಸಕ್ ಹೋದ್ರೆ ನಿನ್ನನ್ನೇ ಬಲೆಗೆ ಹಾಕೊಂಡು ತಲೆ ಬೋಳಿಸ್ಬಿಡ್ತೀವಿ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನಾವ್ ಹೆಣ್ಮಕ್ಳು ಸ್ಟ್ರಾಂಗ್ ಕಣೋ. ಓ ಗೊತ್ತಾತು ಗೊತ್ತಾತು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಇವಾಗ ಅದನ್ನು ಬದಲಾಯಿಸ್ಬಿಟ್ಟಿದೀವಿ. ಏನ್ ಬದಲಾಯಿಸಿರಿ? ಹೆಣ್ಮಕ್ಳೇ ಲವ್ಲಿ ಗುರು. ಹೌದಾ? ಹೌದು. ಲೇ, ಇವತ್ತು ನಾವಿಲ್ಲಿ ಯಾಕೆ ಬಂದಿದೀವಿ ಗೊತ್ತೇನಿಲ್ಲ? ಯಾಕೆ ಬಂದೀವಿ ನಿಂಗೆ? 10 ಸಾಧಕರನ್ನ ಕರೆದು ಸನ್ಮಾನ ಮಾಡ್ತಾವ್ರೆ. ಹೆಮ್ಮೆಯ ಕನ್ನಡತಿ ಅಂತ ಅನ್ಬಿಟ್ಟು ಟಿವಿ 9 ಅವ್ರು ಬಿರುದು ಕೊಟ್ಟು ಸನ್ಮಾನ ಮಾಡ್ತಾವ್ರೆ. ಸನ್ಮಾನ ಮಾಡ್ತಾವ್ರ? ಯಾಕೆ ಹಿಂಗ್ ಕಿಸಿತಾ ಇದೀಯಾ? ಅಲ್ಲ ನಿಂಗೆ ಸನ್ಮಾನ ಮಾಡುವಂತದ್ದು ನೀ ಏನು ಸಾಧನೆ ಮಾಡಿ? ನಾನೇನು ಸಾಧನೆ ಮಾಡ್ಲೇ ಇಲ್ವಾ? ನೀ ಎಂತ ಸಾಧನೆ ಮಾಡಿ ಗೊತ್ತಾ? ಏನ್ ಮಾಡ್ದೆ? ನಮ್ಮ ಹಳ್ಳಿ ಕಟ್ಟೆ ಮೇಲೆ ಕೂತು ಇಸ್ಪೇಟ ಆಡ್ತೀಯ. ಏ ದೊಡ್ಡ ಸಾಧಕರ ಮುಂದೆ ಏನ್ ಹೇಳ್ತಾ ಇದೀಯೋ? ಮತ್ತೆ ಹಳ್ಳಿ ಕಟ್ಟೆ ಮೇಲೆ ಕೂತು ನಾನು ಯಾವತ್ತು ಇಸ್ಪೇಟ ಆಡಿದೀನಿ? ಬಾಯಿ ಮುಚ್ಕೊಂಡಿರು. ಇವತ್ತು ಎಂತ ಸಾಧಕರು ಬಂದವ್ರೆ ಗೊತ್ತೇನೋ? ಯಾರ್ಯಾರು ಬಂದಾರ ನೋಡು, ನಮ್ಮ ಉಮಾಶ್ರೀ ಅಮ್ಮವ್ರು ಬಂದವ್ರೆ. ಉಮಾಶ್ರೀ ಅಮ್ಮವ್ರು ಬಂದಾರ? ಹೋಗಲ್ಲ ಅವರ ನಮಸ್ಕಾರ ರೀ. ಉಮಾಶ್ರೀ ಅಮ್ಮ ಏನೆಲ್ಲ ಸಾಧನೆ ಮಾಡವ್ರೆ. ಸಿನಿಮಾದಲ್ಲಿ, ರಾಜಕೀಯದಲ್ಲಿ, ಮೊನ್ನೆ ಅಧಿವೇಶನದಲ್ಲಿ ಗುಡುಗಿದ್ರಲ್ಲ, ಕೇಳಿಸ್ತಾ? ಎಷ್ಟು ಚಂದ ಮಾತಾಡಿದ್ರು. ನನ್ನ ಕಣ್ಣಂಗಂತೂ ದಳ 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 ನೀರು ಬಂತು. ಉಮಾಶ್ರೀ ಅಮ್ಮನ ನೋಡ್ಕೊಂಡೇ ಬೆಳೆದರು ಕಣೋ ನಾವು. ಅವ್ರಂತರ ದ್ರೋಣಾಚಾರ್ಯ ಆದ್ರೆ ನಾವು ಏಕಲವ್ಯ ಇದ್ದಂಗೆ. ಹೌದೌದು. ಅವ್ರ ಜೊತೆಗೆ ಇನ್ನೂ ಯಾರು ಬಂದವ್ರೆ ಗೊತ್ತೇನೋ? ಯಾರು ಬಂದಾರ? ನಮ್ಮ ಅಶ್ವಿನಿ ಅಕ್ಕ ಅವ್ರು ಬಂದವ್ರೆ. ಓ, ಅಪ್ಪು ಸರ್ ಮಿಸ್ಸಸ್ ಕಣೋ. ಅಶ್ವಿನಿ ಅಕ್ಕ ಅವರು ಅಪ್ಪು ಸರ್ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟೋ ಜನ ಹೊಸಬ್ರಿಗೆಲ್ಲ ಸಾಧನೆ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತವ್ರೆ. ಇನ್ನು ಅವ್ರ ಜೊತೆ 10 ನಮ್ಮ ಮಹಿಳಾ ಸಾಧಕಿಯರೆಲ್ಲ ಬಂದವ್ರೆ ಕಣೋ. ಅವ್ರಿಗೆಲ್ಲವ ಕರೆದು ನಮ್ಮ ಟಿವಿ 9 ಅವರು ಹೆಮ್ಮೆಯ ಕನ್ನಡತಿ ಅಂತ ಸನ್ಮಾನ ಮಾಡ್ತಾವ್ರೆ. ಹೌದೌದು. ನಿಂಗಿ, ನಿನಗೇನೋ ಸನ್ಮಾನ ಮಾಡಕ್ ಕರೆದಿರ್ಬೇಕು. ಈಗ ನನ್ನನ್ನ ಯಾಕೆ ಕರೆದಾರ? ಹಾ, ಗೊತ್ತಾತು. ಯಾಕೆ? ಕಾರ್ಯಕ್ರಮಕ್ಕೆ ಬಂದವ್ರಿಗೆಲ್ಲ ಚಾ, ಉಪ್ಪಿಟ್ಟು, ಚುಮ್ಮರಿ, ಬಜ್ಜಿ ಕೊಡಕ್ ಕರೆದಾರಲ್ಲ. ಒಳ್ಳೆ ಕೆಲ್ಸಕ್ಕೆಲ್ಲ ಇವನನ್ನ ಕರಿತೀವ ನಾವು. ಮತ್ತೆ ನಮ್ಮ ಹೆಣ್ಮಕ್ಳೇ ಅವ್ರೆ. ಅದು ಚಾ, ಕಾಫಿ ಅಂತ ಏನ್ ಹೇಳ್ದಲ್ಲ, ಕುಡ್ದು ಬಿಸಾಕಿರೋ ಲೋಟ ಹಾಯ್ಕೊಂಡು ಹೋಗ್ಲಿ ಅಂತ ಕರೆ. ನಿಂಗೆ ಏನ್ ಮಾತಂತ ಮಾತಾಡ್ತಿ? ಮತ್ತಿನ್ನೇನಲ್ಲಿ
ಸಾಧನೆ ಮಾಡಿರೋ ಸಾಧಕರೆಲ್ಲ ಬಂದವ್ರೆ. ಅವ್ರ ಸಾಧನೆನ ಕಣ್ ತುಂಬ್ಕೊಂಡು ಅವ್ರಿಗೆ ಪ್ರಶಸ್ತಿ ಕೊಡೋದನ್ನ ನೋಡ್ಲಿ ಅಂತ ಕರ್ಸಿದಾರ ಕಣ. ಬನ್ನಿ ಸಾಧಕರಿಗೆಲ್ಲ ಒಂದು ನಮಸ್ಕಾರ ಹೇಳ್ತಾ ಈ ನಿಮ್ಮ ಹಳ್ಳಿಕಟ್ಟೆ ನಿಂಗಿ, ಈ ನಿಮ್ಮ ಹಳ್ಳಿಕಟ್ಟೆಯ ಬಸ್ಯ ಹೋಗ್ಬಿಟ್ ಬರ್ತೀವಿ. ಬರ್ತೀವ್ರಿ.